ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ಅದರಲ್ಲೂ ಚಿಕ್ಕಮಂಗ್ಳೂರು ಸ್ಟೈಲಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಗಾತ್ರದ ಈರುಳ್ಳಿ, ಅದರಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 3-4 ಎಸ್ಲಾಗುವಷ್ಟು ಪುದೀನ ಸೊಪ್ಪು, ಅದನ್ನು ಈ ಥರ ಎಲೆ ಬಿಡಿಸ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಒಗ್ಗರಣೆಗೆ ಆಯಿಲು, ಪುದೀನ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಈ ಮೊಟ್ಟೆ ಕೋಳಿ ಏನಿದೆ ಅಲ್ವಾ, ಅದನ್ನು ತೊಳೆದ್ಬಿಟ್ಟು ಇದರಲ್ಲಿ ಹಾಕಿದ್ದೀನಿ. ನೋಡಿ, ಇದು ನೀರು ಬಿಡ್ತಾ ಇದೆ. ಇವಾಗ ಇದು ಫುಲ್ಲು ನೀರೆಲ್ಲ ಡ್ರೈ ಆಗೋವರೆಗೂ ನಾವು ಇದರಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಮೊಟ್ಟೆನ ನಾನು ಇಲ್ಲಿ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ನಾನು ತೊಳೆದ್ಬಿಟ್ಟು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಇದು ಒಟ್ಟಿಗೆ ಹಾಕೋದ್ರಿಂದ ನಮಗೆ ಮೊಟ್ಟೆ ಕೈ ಆಡಿಸ್ತಾ ಇರ್ತೀವಲ್ಲ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾನು ಸಪ್ರೇಟ್ ಇಟ್ಟಿದ್ದೀನಿ, ಲಾಸ್ಟಲ್ಲಿ ಹಾಕ್ತೀನಿ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪು ಹಾಕ್ಕೊಳ್ಳಿ. ನಾನು 1/4 kg ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಈ ಸ್ಪೂನಲ್ಲಿ 1 ಸ್ಪೂನ್ 1 kgಗೆ 1 ಸ್ಪೂನ್ ಅಳತೆ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು 1/4 ಸ್ಪೂನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಚ್ಚ ಖಾರದ ಪುಡಿ ಅಷ್ಟು ಹಾಕ್ಕೊಳ್ಳಿ. ನನಗಿಲ್ಲಿ ಇಷ್ಟು ಸಾಕಾಗುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದ್ರ ಜೊತೆಗೆ ನಾನು ಅರಿಶಿನ ಪುಡಿನೂ ಕೂಡ ಹಾಕಿದ್ದೀನಿ. ಅರಿಶಿನ ಪುಡಿ ಒಂದು ಮಿಕ್ಸ್ ಆಗಿದೆ. ಎಣ್ಣೆಗೆ ಈರುಳ್ಳಿ, ಪುದೀನ ಮತ್ತು ಚಿಕನ್ ಹಾಕ್ಬಿಟ್ಟು ಉಪ್ಪು ಮತ್ತು ಖಾರದ ಪುಡಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಅಲ್ಲಿರೋ ನೀರೇನಿದೆ, ಚಿಕನ್ನಲ್ಲಿ ನೀರೇನು ಬಿಟ್ಟಿದೆ, ಆ ನೀರು ಫುಲ್ಲು ಡ್ರೈ ಆಗೋ ತನಕ ನಾವು ಇದನ್ನು ಬಾಡಿಸ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಬಿಟ್ಟಿದೆ ಆಲ್ರೆಡಿ, ನೀರು ಆಲ್ರೆಡಿ ಡ್ರೈ ಆಗಿದೆ. ಇನ್ನೂ ಸ್ವಲ್ಪ ಡ್ರೈ ಆಗಬೇಕು. ಬನ್ನಿ, ಇವಾಗ ಇದಾಯಿತು. ಮಸಾಲೆ ಜೋಡಿಸ್ಕೊಳ್ಳೋಣ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೀರಿನ ಅಂಶ ಎಲ್ಲ ಹಿಂಗೋಗೋವರೆಗೂ ಡ್ರೈ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಮೊಟ್ಟೆ ಕೋಳಿ ಸಾಂಬಾರು ತುಂಬ ರುಚಿಯಾಗಿ ಬರೋದು. ನೋಡಿ, ಇವಾಗ ನಾನು ಮಸಾಲೆ ಜೋಡಿಸ್ಕೊತಾ ಇದ್ದೀನಿ. ನೋಡಿ, 1 ಹೋಳಾಗೋವಷ್ಟು, ಒಂದು ಕಾಯಲ್ಲಿ 1 ಭಾಗವಷ್ಟು, 2 ಭಾಗ ಇರುತ್ತಲ್ಲ, 1 ಭಾಗವಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ. ಮತ್ತು ಇಲ್ಲಿ ನೋಡಿ, ನಾನು 2-3 ಗಡ್ಡೆ ಆಗೋಷ್ಟು, 3 ಗಡ್ಡೆ ಈ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ನಾಟಿ ಬೆಳ್ಳುಳ್ಳಿ, ಸೊ ನಾನು ಹಂಗೆ ತೊಗೊಂಡಿದ್ದೀನಿ. ನೋಡಿ, 1 ಚಿಕ್ಕದು, ಮೀಡಿಯಮ್ ಸೈಜ್ಗಿಂತ ಚಿಕ್ಕದು 1 ಟೊಮೊಟೊ ತೊಗೊಂಡಿದ್ದೀನಿ. 1 ದಪ್ಪ ಈರುಳ್ಳಿ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, 1 ಹಿಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1 3 ಇಂಚ್ ಆಗೋವಷ್ಟು ಶುಂಠಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 1 4 ತುಂಡಾಗೋವಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಮತ್ತು 1 ಏಲಕ್ಕಿ ತೊಗೊಂಡಿದ್ದೀನಿ. 4-5 ಲವಂಗ ತೊಗೊಂಡಿದ್ದೀನಿ. 5 ಕಾಳುಮೆಣಸು ತೊಗೊಂಡಿದ್ದೀನಿ. ಇಷ್ಟೂ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಒಂದೇ ಸಲ ಹಾಕ್ಕೊಂಡು ಇದ್ರ ಜೊತೆ ಕಾಯಿನೂ ಮಿಕ್ಸ್ ಮಾಡಿಕೊಂಡು ಒಂದೇ ಸಲ ನಾನು ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಇದೇನು ಮಸಾಲೆ ತೋರಿಸ್ತಿದ್ದೀನಲ್ಲ, ಇದ್ರ ಜೊತೆಗೆ ಕಾಯಿನೂ ಹಾಕ್ಬಿಟ್ಟು ಒಂದೇ ಸಲ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಫುಲ್ಲು ನೀರೆಲ್ಲ ಡ್ರೈ ಆಗಿದೆ. ನೋಡಿ, ಆಯಿಲ್ ಮಾತ್ರ ಕಾಣ್ತಾ ಇದೆ. ಈ ಥರ ಆಗಬೇಕು. ನಿಮಗೆ ಇಷ್ಟು ಡ್ರೈ ಮಾಡ್ಕೋಬೇಕು. ನೀವು ಚಿಕನ್ ತಂದ ತಕ್ಷಣ ಮುಂಚೆನೇ ಈ ಥರ ಒಲೆ ಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಮಸಾಲೆ ರುಬ್ಕೊಳ್ಳಿ. ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ನೀವು ಎಷ್ಟು ಚೆನ್ನಾಗಿ ಡ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಾಗುತ್ತೆ ಚಿಕನ್ನು. ನೋಡಿ, ಇವಾಗ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊತಿದ್ದೀನಿ. ಇದು ರುಬ್ಬಿರೋ ಮಸಾಲೆ ಮತ್ತು ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಜಾರಲ್ಲಿ ಇರುತ್ತಲ್ವ, ಸೊ ಹಂಗಾಗಿ ನೋಡಿ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ತುಂಬ ಟೈಮ್ ಹಿಡಿತು ಡ್ರೈ ಮಾಡೋದು ಅಂತ ಅಂದ್ಕೋಬೇಡಿ. ನೀವು 4-5 ವಿಷಲ್ ಹಾಕ್ಸ್ಕೊಳೋದು. ನೀವು ಮುಂಚೆನೇ ತುಂಬ ಚೆನ್ನಾಗಿ ಅರ್ಧ ಆಲ್ರೆಡಿ ಬೆಂದಿರುತ್ತೆ ಇದರಲ್ಲೇ, ಹಂಗಾಗಿ 2 ವಿಷಲ್ ತೆಗೆದ್ರೆ ಸಾಕಾಗುತ್ತೆ. ನಿಮಗೆ ತುಂಬ ಜಾಸ್ತಿ ವಿಷಲ್ ತೆಗಿಬೇಕಾಗಲ್ಲ, ಯಾಕಂದರೆ ಮುಂಚೆನೇ ಅರ್ಧ ಬೆಂದಿರುತ್ತಲ್ವ. ಸೊ ಹಂಗಾಗಿ 2 ವಿಷಲ್ ತೆಗೆದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ನಾನು ಅದೇ ಮಸಾಲೆ ನೀರಿಗೇ ಮತ್ತು 3 ಸ್ಪೂನು ಕೊತ್ತಂಬರಿ ಪುಡಿ ಅಂದರೆ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಪ್ಲೈನ್ ಧನಿಯಾ ಪುಡಿ, ಮತ್ತು ಇದಕ್ಕೇನು ಮಿಕ್ಸ್ ಆಗಿರಲ್ಲ. ಧನಿಯಾ ಪುಡಿ ಮಾತ್ರ ಧನಿಯಾ ಹುರಿದ್ಬಿಟ್ಟು ಮಿಷನ್ಗೆ ಹಾಕ್ಸ್ಕೊಂಬಂದಿರೋದು.
ನಾನು ಇದನ್ನೇನು ರುಬ್ಬಿಲ್ಲ, ಆ ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅದು ಜಾರಲ್ಲೇ ನಾನು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ತೊಗೊಂಡು. ಇದನ್ನೇನು ಮತ್ತೆ ಮಿಕ್ಸರ್ಗೆ ಏನು ಹಾಕ್ಕೊಂಡಿಲ್ಲ ನೋಡಿ. ಆದಷ್ಟು ಮೊಟ್ಟೆ ಕೋಳಿ ಸಾಂಬಾರು ಸ್ವಲ್ಪ ತಿಳಿಯಾಗಿದ್ರೇ ಚೆನ್ನಾಗಿರುತ್ತೆ. ತುಂಬ ಗಟ್ಟಿ ಆದರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನೀವು ನೀರು ಸೇರಿಸ್ಕೊಳ್ಳಿ. ಇದು ಬಾಯ್ಲರ್ ಆದರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಫಾರಮ್ ಆಗಿರೋದ್ರಿಂದ, ಮೊಟ್ಟೆ ಕೋಳಿ ಆಗಿರೋದ್ರಿಂದ ಸ್ವಲ್ಪ ತಿಳಿಯಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ. ನಾನಿವಾಗ ಮೊಟ್ಟೆ ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ, ಇದನ್ನು ನಾನು ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಉಪ್ಪು ಎಲ್ಲ ನೋಡ್ಕೊಂಬಿಟ್ಟು ಮತ್ತೆ ಉಪ್ಪು ಬೇಕಾದರೆ ಉಪ್ಪು ಸೇರಿಸ್ಕೊಳ್ಳಿ. ನನಗೆ ಅಷ್ಟೇ ಕರೆಕ್ಟಾಗಿದೆ. ಇದನ್ನು ನಾನು ಮೊಟ್ಟೆನ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಡೆಯಲ್ಲ ಅನ್ನೋ ಒಂದು ಉದ್ದೇಶದಿಂದ ಲಾಸ್ಟಲ್ಲಿ ಸೇರಿಸ್ಕೊಳ್ತಿದ್ದೀನಿ ನೋಡಿ. ನಾನು ಇದನ್ನು 2 ವಿಷಲ್ ತೆಗಿತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ತೆಗೆದ್ರೆ ಸಾಕಾಗುತ್ತೆ. ನಿಮಗೆ ಮುಂಚೆನೇ ಜಾಸ್ತಿ ಬೇಯಿಸ್ಕೊಂಡಿರ್ತೀರಲ್ವ ಡ್ರೈ ಮಾಡ್ಕೊಂಡಾಗ, ಹಂಗಾಗಿ 2 ವಿಷಲ್ ಸಾಕಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಆಯಿಲ್ ನನಗೆ ಸ್ವಲ್ಪ ಅದರಲ್ಲಿ ವೈಟ್ ಅಂಶ ಇತ್ತು, ಸೊ ಹಂಗಾಗಿ ಆಯಿಲ್ ಜಾಸ್ತಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಈಸಿಯಾಗಿ ಮನೇಲೇ ಮಾಡ್ಕೋಬೋದು ಮೊಟ್ಟೆ ಸಾಂಬಾರು ಅಂತ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ನೀವು ಯಾವುದೇ ರೆಸ್ಟೋರೆಂಟಿಗೂ ಕೂಡ ಹೋಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಸಾಂಬಾರು. ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ನನಗೆ ಹೇಗಿದೆ ಅಂತ ಕಮೆಂಟಲ್ಲಿ ಹಾಕಿ. ಪದೇ ಪದೇ ಮಾಡಿಸ್ಕೊಂಡು ಊಟ ಮಾಡ್ತೀರಾ ಮೊಟ್ಟೆ ಕೋಳಿ ಸಾಂಬಾರು. ಮಾಡೋದೇನು ಕಷ್ಟ ಅನಿಸಲ್ಲ, ತುಂಬ ಈಸಿಯಾಗಿ ಕ್ವಿಕ್ಕಾಗಿ ತರಕಾರಿ ಸಾಂಬಾರಿಗಿಂತ ಬೇಗ ಆಗುತ್ತೆ.